ಮಾನ್ವಿ ತಾಲೂಕಿನ ನೀರಮಾನ್ವಿ ಯಲ್ಲಮ್ಮಾದೇವಿಯ ಜಾತ್ರಾ ಮಹೋತ್ಸವ ಫೆಬ್ರವರಿ 17ರಂದು ನಡೆಯಲಿದ್ದು, ಆದರೆ ಭಕ್ತರಿಗೆ ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ ಕಲ್ಪಿಸಬೇಕಾದ ಶಾಸಕ ಹಂಪಯ್ಯ ನಾಯ್ಕ ತಹಶೀಲ್ದಾರ್ ರಾಜು ಫಿರಂಗಿ ಕಂಡಿದ್ದು ಕುರುಡರಾಗಿದ್ದಾರೆ. ನೀರಮಾನ್ವಿ ಯಲ್ಲಮ್ಮಾದೇವಿಯ ಜಾತ್ರೆಗೆ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಕರ್ನಾಟಕದ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ಆದರೆ ಸೌಲಭ್ಯಗಳ ಕೊರತೆಯ ನಡುವೆಯೂ ಜನರು ಜಾತ್ರೆ ಮಾಡಬೇಕಾದ ದುಸ್ಥಿತಿ ಇದ್ದು, ಕೂಡಲೇ ಸೌಲಭ್ಯ ಕಲ್ಪಿಸಬೇಕು ಎಂದು ಜಯ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ರಾಜಾ ವಿಜಯಕುಮಾರ್ ನಾಯಕ ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ನೀರಮಾನ್ವಿ ಯಲ್ಲಮ್ಮ ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಬರುತ್ತಿದ್ದರೂ ಸಹ ಯಾವ ಸಿಬ್ಬಂದಿಗಳು ಇಲ್ಲದ ಕಾರಣ ದೇವಸ್ಥಾನಕ್ಕೆ ಭಕ್ತರು ಕೊಡುವ ಹರಕೆಯ ಕಾಣಿಕೆ ಭ್ರಷ್ಟ ಅಧಿಕಾರಿಗಳ ಪಾಲಾಗುತ್ತಿದೆ. ಇದು ನಿಯಂತ್ರಣ ಮಾಡಬೇಕೆಂದು ಜಯ ಕರ್ನಾಟಕ ರಕ್ಷಣಾ ಸೇನೆಯ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಅವರು ಏನಪ್ಪ ಅಂದರೆ ಆ ಸೌಲಭ್ಯಗಳನ್ನು ಹಿಂದಿನ ಯಾವ ಆಡಳಿತಾಧಿಕಾರಿ ಕೂಡ ಮಾಡಿರೋದಿಲ್ಲ. ಈಗಿನವರು ಕೂಡ ಅದರ ಬಗ್ಗೆ ಕಾಳಜಿ ವಹಿಸ್ತೇವೆ ಅಂತ ಇವತ್ತು ನಾವು ಜಯ ಕರ್ನಾಟಕ ರಕ್ಷಣಾ ಸೇನೆಯಿಂದ ಮನವಿ ಕೊಟ್ಟಾಗ ನಮಗೆ ಏನಪ್ಪ ಅಂದರೆ ಒಂದು ಭರವಸೆನೇ ಕೊಟ್ಟಿದ್ದಾರೆ. ಅದೇ ರೀತಿ ಏನಪ್ಪ ಅಂದರೆ ಆಡಳಿತದಿಂದ ಇಲ್ಲಿವರೆಗೆ ಏನಪ್ಪ ಅಂದರೆ ಒಂದು ಪ್ರತ್ಯೇಕವಾಗಿ ಧಾರ್ಮಿಕ ದತ್ತಿ ಇಲಾಖೆ ಒಬ್ಬ ಸಹಾಯಕರನ್ನು ನೇಮಕ ಮಾಡಿಲ್ಲ, ಪ್ರತ್ಯೇಕ ವ್ಯವಸ್ಥೆ ಮಾಡಿಲ್ಲ. ಅಲ್ಲಿ ಒಂದು ದೇವಸ್ಥಾನದ ಸಿ ದರ್ಜೆ ದೇವಸ್ಥಾನ ಆಗಿದ್ದರಿಂದ ಆದಾಯ ಅತಿ ಹೆಚ್ಚಿದೆ ನೀರಮಾನ್ವಿ ಯಲ್ಲಮ್ಮದು. ಅಲ್ಲಿ ಹರಕೆಯಿಂದ ಮತ್ತು ಈ ದನಗಳನ್ನು ಬಿಡೋದ್ರಿಂದ ಹರಕೆ ಬಿಡೋದ್ರಿಂದ ಮತ್ತು ಬಂಗಾರ, ದುಡ್ಡು ಇವೆಲ್ಲ ಕಾಣಿಕೆಗಳಿಂದ ಏನೋ ಬೇಕಾದಷ್ಟು ಆದಾಯ ಐತೆ. ಇವೆಲ್ಲವನ್ನ ಏನಪ್ಪ ಅಂದರೆ ಲೆಕ್ಕಕ್ಕೆ ತಗೊಳ್ಕೊಳ್ಳಾರ್ದೆ ಆ ದುಡ್ಡು ಎಲ್ಲಿಗೆ ಹೋಗ್ತದೆ? ಇದು ದೇವಸ್ಥಾನದ ಆದಾಯ ಏನಪ್ಪ ಅಂದರೆ ಕೋಟಿಗಟ್ಟಲೆ ಇದ್ದರೂ ಕೂಡ ಲಕ್ಷಾಂತರ ರೂಪಾಯಿದಲ್ಲಿ ಅದನ್ನು ತೋರಿಸ್ತಾ ಇದ್ದಾರೆ. ಆ ಮೊನ್ನೆ ಟೆಂಡರ್ ಆದಾಗ ಈಗ ಕಾಣಿಕೆದಿರಲಿ ಕಾಯ್ದು ಟೆಂಡರು ಏನಪ್ಪ ಅಂದರೆ 2 ಕಾಯಿಗೆ 50 ರೂಪಾಯಿ ಇದ್ದರೆ ಜಾತ್ರೆಯಲ್ಲಿ ಅದಕ್ಕೆ 2 ಪಟ್ಟು 3 ಪಟ್ಟು ಮಾರಾಟ ಮಾಡ್ತಾರೆ. ಇದು ಯಾಕೆ ಹೀಗಾಗ್ತಾ ಇದೆ? ಅದು ಆಡಳಿತಾಧಿಕಾರಿ ಅಥವಾ ಅವರಿಗೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಇಂತಿಷ್ಟೇ ಒಂದು ಬೆಲೆಗೆ ಮಾರಬೇಕಂತ ಇದ್ದರೂ ಕೂಡ ಅದನ್ನು ಅತಿ ಹೆಚ್ಚು ಬೆಲೆಗೆ ಮಾರ್ತಾರಲ್ಲ, ಆ ಅತಿ ಹೆಚ್ಚು ಬೆಲೆಗೆ ಮಾರೋ ಉದ್ದೇಶನ ಅದನ್ನು ಯಾಕೆ ನಿಯಂತ್ರಣ ಮಾಡೋಲ್ಲ? ಇವೆಲ್ಲ ಬಹಳಷ್ಟು ಇದ್ದಾವೆ. ಆಮೇಲೆ ಸ್ವಚ್ಛತೆ ಬಗ್ಗೆ ಇವತ್ತಿನವರೆಗೂ ಜಾತ್ರೆ ನಡೆದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಈ ಗ್ರಾಮ ಪಂಚಾಯಿತಿ ನೀರಮಾನ್ವಿ ಆಗಲಿ ಅಥವಾ ತಾಲೂಕು ಆಡಳಿತ ಆಗಲಿ ಕಟ್ಟುನಿಟ್ಟಿನ ಒಂದು ವ್ಯವಸ್ಥೆ ಮಾಡಿರುವುದಿಲ್ಲ. ಅನುದಾನ ಮಾತ್ರ ಅದಕ್ಕೆ ಇದ್ದದ್ದು ಇದು ದೇವಸ್ಥಾನದಿಂದ ಬಂದಂಥ ಆದಾಯನ ಬಳಕೆ ಮಾಡ್ಲಿಕ್ಕೆ ಅವರಿಗೆ ಸಹಾಯಕ ಆಯುಕ್ತರಿಂದ ಅಥವಾ ಧರ್ಮದತ್ತಲಿಗಿಂದ ಒಂದು ಇದಿದ್ರು ಕೂಡ ಅವಕಾಶ ಇದ್ದರೂ ಕೂಡ ಅದನ್ನೇನಪ್ಪ ಅಂದರೆ ಸುಳ್ಳು ಲೆಕ್ಕದಲ್ಲಿ ಏನೋ ಬರೆದು ಅದನ್ನೇನಪ್ಪ ಅಂದರೆ ಖರ್ಚು ವೆಚ್ಚಗಳು ತೋರಿಸ್ತಾಳೆ. ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆಗೆ ಗ್ರಾಮ ಪಂಚಾಯತ್ ಕೂಡ ಅದನ್ನು ಖರ್ಚು ಮಾಡ್ತದೆ. ಅಲ್ಲಿ ಯಾವುದೇ ಒಂದು ಬೋರ್ ಇಲ್ಲ, ಅದು 16 ಬೋರ್ಗಳನ್ನು ಕೊರೆಸುವಂಥ ಬಿಲ್ ತೆಗಿತಾರೆ. ಮತ್ತು ತಾಲೂಕು ಆಡಳಿತದಿಂದ ಕುಡಿಯೋ ನೀರಿಗೆ ಏನಪ್ಪ ಅಂದರೆ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳ್ತಾರೆ. ಮಾಡಿವಂತ ಹೇಳಿದರೆ ಕುಡಿಯೋ ನೀರು ಸಿಗೋದಿಲ್ಲ, ಕೂಡ್ಲಿಕ್ಕೆ ಶೌಚಾಲಯ ವ್ಯವಸ್ಥೆ ಇಲ್ಲ, ಮೂತ್ರ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ. ಇನ್ನು ಹಲವಾರು ವಿಚಾರಗಳು ಹೇಳ್ಬೇಕಂದ್ರೆ ಮಹಿಳೆಯರಿಗೆ ಈಗ ಇರೋದೇ ಜಾತ್ರೆ ಮಹಿಳೆಯರದ್ದು. ಶ್ರೀದೇವಿ ಮಹಿಳೆಯರ ಭಕ್ತಳು, ಮಹಿಳೆಯರೇ ಎಲ್ಲರ ಆ ಒಂದು ಸದಾಚಾರ ಮಾಡಬೇಕಾದಾಗ ಸ್ನಾನ ಮಾಡಬೇಕಾದಾಗ ನೀರಿನ ವ್ಯವಸ್ಥೆ ಇಲ್ಲ ಸ್ನಾನಕ್ಕೆ. ಆಮೇಲೆ ಬಟ್ಟೆ ಬದಲಾಯಿಸೋಕ್ಕೆ ಕೋಣೆಗಳ ವ್ಯವಸ್ಥೆ ಇಲ್ಲ. ಆಮೇಲೆ ಏನಪ್ಪ ಅಂದರೆ ಈ ಒಂದು ಜಾತ್ರೆ ಅತಿ ದೊಡ್ಡ ಜಾತ್ರೆ ಇರೋದ್ರಿಂದ ಕೂಡಲೇ ಏನಪ್ಪ ಅಂದರೆ ಅಲ್ಲ ಸರ್, ಏನಂತಂದರೆ ಭಕ್ತರ ಹೆಸರಲ್ಲಿ ಸರ್ಕಾರಿ ಅಧಿಕಾರಿಗಳು ಸರ್ಕಾರವೇ ಲೂಟಿ ಮಾಡ್ತಾ ಇದ್ದಾನ. ಈ ರೀತಿ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅಂದ್ರೆ ಏನು ಸರ್ ಇದು? ಭಕ್ತರು ಯಾವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಏನು ದಿವಾಳಿ ರೀತಿಯಲ್ಲಿ ಒಂದು ಕಷ್ಟ ಅನುಭವಿಸ್ಬೇಕು? ಇದೆಲ್ಲ ಏನು ಸರ್ ಇದು ವ್ಯವಸ್ಥೆ? ಯಾಕಂದ್ರೆ ಏನು ನೀರಮಾನ್ವಿ ಯಲ್ಲಮ್ಮ ಜಾತ್ರೆಯನ್ನು ಸರ್ಕಾರಕ್ಕೆ ಅನ್ವಯಿಸ್ತೋ ಇಲ್ವೋ ಸರ್ ಇದೆಲ್ಲ? ಇದು ಸರ್ಕಾರದಿಂದ ನಡೆಯುವ ಜಾತ್ರೆ ಆಗಿದ್ದು ಸರ್ಕಾರ ಇದರ ಜವಾಬ್ದಾರಿ ಹೊರಬೇಕಾಗ್ತದೆ. ಆದರೆ ಏನಪ್ಪ ಅಂದರೆ ಅಲ್ಲಿ ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿ ಏನಿದೆ ಅಥವಾ ಇನ್ನಿತರೆ ಏನು ದೇವಸ್ಥಾನದ ಒಂದು ಸಿಬ್ಬಂದಿ ಇದೆ, ಗ್ರಾಮ ಪಂಚಾಯತಿ ಸಿಬ್ಬಂದಿ ಇದೆ, ಇವೆಲ್ಲ ಅಧ್ಯಕ್ಷರು ಅವರೆಲ್ಲ ಏನಪ್ಪ ಅಂದರೆ ಈ ಒಂದು ಲೂಟಿಯಲ್ಲಿ ಏನಾದರೂ ಅವರೆಲ್ಲರೂ ಭಾಗಿಯಾಗೋದ್ರಿಂದ ಇದು ದುಡ್ಡು ಏನಪ್ಪ ಅಂದರೆ ಅದು ಸರಿಯಾದ ರೀತಿಯಿಂದ ಸದ್ಬಳಕೆ ಆಗದೆ ಇಲ್ಲೆಷ್ಟೆಲ್ಲ ಕಾರಣ ಆಗಿದೆ. ಇದನ್ನು ಸರಿಯಾದ ರೀತಿಯಿಂದ ಬಳಸಿ ಈ ರೀತಿ ಮಾಡಲಿರದ ಕಾರಣ ಈ ಮುಂದಿನ ದಿನಗಳಲ್ಲಿ ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಒಂದು ಪ್ರತಿಭಟನೆಯನ್ನು ನಮ್ಮ ಜಯ ಕರ್ನಾಟಕ ರಕ್ಷಣಾ ಸೇನೆಯಿಂದ ಹಮ್ಮಿಕೊಳ್ತೀವಿ ಅಂತ ಈ ಮಾನ್ವಿ ತಹಶೀಲ್ದಾರ್ ಅವರಿಗೆ ನೀರಮಾನ್ವಿ ಯಲ್ಲಮ್ಮ ಜಾತ್ರೆಯು ದಿನಾಂಕ 17/2/2025 ಜರುಗಲಿದ್ದು ಆ ಜಾತ್ರೆಗೆ ಮೂಲಭೂತ ಸೌಲಭ್ಯಗಳಾದ ಶುದ್ಧ ಕುಡಿಯುವ ನೀರು ಹಾಗೂ ಮಹಿಳೆಯರಿಗೆ ಸ್ನಾನದ ವ್ಯವಸ್ಥೆ ಹಾಗೂ ಬಟ್ಟೆ ಬದಲಿಸುವ ವ್ಯವಸ್ಥೆಯನ್ನು ಮಾಡಬೇಕು. CC ಕ್ಯಾಮ್ರಾಗಳನ್ನು ಅಳವಡಿಸಬೇಕು. ಈ ಒಂದು ದೇವಸ್ಥಾನವು ಈ ದರ್ಜೆಯ ದೇವಸ್ಥಾನವಾಗಿದ್ದು ಈ ದೇವಸ್ಥಾನಕ್ಕೆ ಲಕ್ಷಾಂತರ ರೂಪಾಯಿಯ ಒಂದು ಆದಾಯವು ಹರಾಜು ಹಾಗೂ ಭಕ್ತರು ಸಲ್ಲಿಸುವ ಕಾಣಿಕೆಯಿಂದ ಬರುತ್ತದೆ. ಅಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯು ಇನ್ನೂ ದುಪ್ಪಟ್ಟಾಗಿದೆ.
ಪ್ರತಿ ವರ್ಷ ಇದೇ ಒಂದು ತೊಂದರೆಯನ್ನು ಈ ಭಕ್ತಾದಿಗಳು ಅನುಭವಿಸುತ್ತಿದ್ದಾರೆ. ಈ ಒಂದು ಜಾತ್ರೆಯು ನಮ್ಮ ತಾಲೂಕಿನಲ್ಲೇ ಅಷ್ಟೇ ಅಲ್ಲ, ನೆರೆಯ ಜಿಲ್ಲೆಗಳಿಂದ ಹಾಗೂ ನೆರೆಯ ರಾಜ್ಯಗಳಾದ ಆಂಧ್ರ ಹಾಗೂ ಮಹಾರಾಷ್ಟ್ರಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಅವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರುವುದಿಲ್ಲ. ಈ ಒಂದು ದೇವಸ್ಥಾನಕ್ಕೆ ಒಂದು ಹೆಚ್ಚಿನ ಆದಾಯ ಬಂದರೂ ಅಲ್ಲಿ ದೀಡ ನಮಸ್ಕಾರದ ವ್ಯವಸ್ಥೆ ಇರುವುದಿಲ್ಲ, ಹಾಗೂ ಶೌಚಾಗಾರಗಳದ್ದು ವ್ಯವಸ್ಥೆ ಇರುವುದಿಲ್ಲ. ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಯಾವುದೇ ವ್ಯವಸ್ಥೆಗಳು ಇರುವುದಿಲ್ಲ. ಅಲ್ಲಿ ಇನ್ನೂ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ತಾಲೂಕಾ ಆಡಳಿತವು ಮಾಡಬೇಕು. ಅಲ್ಲ ಸರ್, ಏನಂತಂದರೆ ಈ ದೇವಸ್ಥಾನ ಅಂದರೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಕರ್ನಾಟಕ ರಾಜ್ಯದ ನಾನಾ ಮೂಲೆಗಳಿಂದ ಬರ್ತಾ ಇದ್ದಾರೆ. ಇಷ್ಟೊಂದು ಸೌಲಭ್ಯಗಳು ಅಂದರೆ ಸರ್ಕಾರ ಏನು ಸರ್ ಈ ಭಕ್ತರ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾನ ಅಥವಾ ಸೌಲಭ್ಯ ಕೊಡೋದು ಯಾಕೆ? ಇದು ಒಂದು ರೀತಿಯಲ್ಲಿ ವಂಚನೆನಾ, ಇದು ಮೋಸನಾ? ಇದು ಎಲ್ಲ ಸರ್, ಈ ದೇವಸ್ಥಾನದ ಆದಾಯವನ್ನು ಈ ಒಂದು ಇಲಾಖೆ, ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಿದ್ದು. ಇದಕ್ಕೆಲ್ಲ ಆಡಳಿತಾಧಿಕಾರಿಗಳು ತಾಲೂಕಾ ತಹಶೀಲ್ದಾರ್ ಇರ್ತಾರೆ, ತಾಲೂಕಾ ಆಡಳಿತಾಧಿಕಾರಿಯಾಗಿ ಅವರಿಗೆ ಸಂಬಂಧಪಟ್ಟ ವಿಷಯವಾಗಿದೆ ಇದು. ಆದ್ದರಿಂದ ನಾವು ಇವತ್ತು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಅವರು ಈ ಒಂದು ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಆ ಒಂದು ದೇವಸ್ಥಾನದ ಆದಾಯವನ್ನು ಮೊಟಕುಗೊಳಿಸದೆ ಆ ದೇವಸ್ಥಾನಕ್ಕೆ ಅನುಕೂಲವಾಗುವಂಥ ಒಂದು ಮೂಲಭೂತ ಸೌಲಭ್ಯಗಳನ್ನು ಭಕ್ತಾದಿಗಳಿಗೆ ಕಲ್ಪಿಸಬೇಕು. ಇದರಲ್ಲಿ ಮಾನ್ವಿ ಕ್ಷೇತ್ರದ ಒಂದು ಶಾಸಕರು, ಸಂಬಂಧಪಟ್ಟ ಜನಪ್ರತಿನಿಧಿಗಳು. ಯಾರು ಸರ್ ಶಾಸಕರು? ಯಾರು ಸರ್ ಶಾಸಕರು ಅಂದ್ರೆ ನಿಮ್ಗೆ ಗೊತ್ತಾರ ಏನ್ ಸರ್? ಜಿ ಅಂಪಯ್ಯ ನಾಯಕ್ ಸರ್ ಅವರು ಎಲ್ಲರೂ ಈ ಒಂದು ಗ್ರಾಮ ಪಂಚಾಯತ್, ಅಲ್ಲಿನ ಒಂದು ಗ್ರಾಮ ಪಂಚಾಯತ್ ಸಹ ಇದಕ್ಕೆ ಸಂಬಂಧಪಡುತ್ತದೆ. ಅಲ್ಲಿನ ಒಂದು ಅಧ್ಯಕ್ಷರು ಸಹ ಈ ಒಂದು ಜಾತ್ರೆಯು ನಮ್ಮ ತಾಲೂಕಿನಲ್ಲಿ ಅತಿ ದೊಡ್ಡ ಜಾತ್ರೆ ಆಗಿದ್ದು, ಅಲ್ಲಿನ ಒಂದು ಭಕ್ತಾದಿಗಳಿಗೆ ವಿಶೇಷವಾಗಿ ಮಹಿಳೆಯರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ. ಅಲ್ಲಿ ರಾತ್ರಿ ವೇಳೆಯಲ್ಲಿ ಕುಡುಕರದು ಹಾಗೂ ಪುಡಾರಿಗಳ ಒಂದು ಕೀಟಲೆ ಹಾವಳಿ ಹೆಚ್ಚಾಗಿರುತ್ತದೆ. ಪೊಲೀಸ್ ಬಿಗಿ ಬಂದೋಬಸ್ತಿನ ವ್ಯವಸ್ಥೆಯನ್ನು ಮಾಡಬೇಕು, ಹೆಚ್ಚಿನ ಸಿಬ್ಬಂದಿಯನ್ನು ನೇಮಿಸಬೇಕು, ಹಾಗೂ ವಾಹನ ದಟ್ಟಣೆ ಹಾಗೂ ಜನದಟ್ಟಣೆಯ ನಿಯಂತ್ರಣಕ್ಕಾಗಿ ಸಂಚಾರಿ ಪೊಲೀಸರನ್ನು ಹಾಗೂ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಿ ಭಕ್ತಾದಿಗಳಿಗೆ ಒಂದು ದರ್ಶನದ ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂದು ಈ ಮೂಲಕ ನಾವು ಇಂದು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರದ ಮೂಲಕ ವಿನಂತಿಸಿಕೊಂಡಿದ್ದೇವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಿ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಬೇಕು. ಹಾಗೂ ಆ ಒಂದು ಜಾತ್ರೆ ದಿನದಂದು ವಿಶೇಷವಾಗಿ ಜಾತ್ರೆಯ ಒಂದು ತೇರಿನ ದಿನದಂದು ಸುಮಾರು 4:30ಯಿಂದ 7:30ರವರೆಗೆ ಭಾಳಷ್ಟು ಸಂಚಾರ ತೊಂದರೆಯನ್ನು ಜನರು ಅನುಭವಿಸುತ್ತಾರೆ. ಈ ಒಂದು ಜಾತ್ರೆಗೆ ನೆರೆಯ ಒಂದು ರಾಜ್ಯಗಳಾದ ಆಂಧ್ರ ಹಾಗೂ ಮಹಾರಾಷ್ಟ್ರಗಳಿಂದ. ನನ್ನ ಹೆಸರು ಮಲ್ಲನಗೌಡ ಅಂತೇಳಿ, ಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಮುಖಂಡರು ನಾವು. ವಿಷಯ ಏನಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೀರ್ಮಾನ್ವಿ ಯಲ್ಲಮ್ಮನ ಜಾತ್ರೆ ಐತೆ. ಯಾವಾಗೈತೆ? 17ನೇ ತಾರೀಕು ಐತೆ. 17ನೇ ತಾರೀಕು ಇದ್ದು ಇವತ್ತಿಗೆ ಒಂದು ವಾರ. ಅಂದರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ. ಯಾಕಿಲ್ಲಪ್ಪ ಅಂದರೆ, ನಾವು ಪ್ರತಿ ಸಲ ಬರ್ತೀವಿ, ಜಾತ್ರೆ ಇದ್ದಾಗ ಲೆಟ್ರ್ ಕೊಡ್ತೀವಿ, ಅವರು ಆಯ್ತು ಮಾಡಮ್ಮಂತಾರ. ಅದೇ ಇದು ಬೇರೆ ರಾಜ್ಯದವ್ರು ಬರ್ತಾರೆ ನಮ್ಮ ನೀರ್ಮಾನ್ವಿ ಯಲ್ಲಮ್ಮ ದೇವಸ್ಥಾನಕ್ಕೆ. ಬೇರೆ ರಾಜ್ಯದವ್ರು ಭಕ್ತರು ಬರಬೇಕಂದ್ರೆ ಅದನ್ನು ಯಾವ ಪ್ರಮಾಣದಲ್ಲಿ ಬೆಳಿಬೇಕಿತ್ತು ಗುಡಿ, ಅದಕ್ಕೆ ಬರ್ತಕ್ಕಂಥ ಆದಾಯ ಎಲ್ಲಿಗೆ ಹೋಗ್ತದ? ಆ ಆದಾಯ ಏನು ಮಾಡ್ತಾರ? ಎಲ್ಲರೂ ಮಕ್ಕೊಂಬಿಟ್ಟಾರ. ಶಾಸಕರು ಮಕ್ಕಂಡಾರ, ನಮ್ಮ ಆಫೀಸರೂ ಅವರು ತಲೆ ಕೆಡ್ಸೋವಳ್ರು, ತಹಶೀಲ್ದಾರನು ಏನು ಹಚ್ಕೋವಳ್ರು, ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಏನು ಮಾಡಕತ್ತೀರಿ? ಬರ್ರಿ ಸರ್, ಒಂದ್ಸಲ ಜಾತ್ರೆಯಲ್ಲಿ ಅಲ್ಲಿ ಮಕ್ಕಳು ನೋಡ್ರಿ, ನೀವು ಗೊತ್ತಾಗ್ತದ ಅದ್ರದ್ದೇನು ಜನರದು ಎಷ್ಟು ನಿಮ್ಗೆ ನೋವಾಗ್ತದೆ ಅಂತೇಳಿ. ನೀವೇನು ಬಂದು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳ್ರಿ, ಯಾವುದೇ ರೀತಿಯಿಂದ ಮಾಡ್ತಾ ಇಲ್ಲ ಸರ್ ಇವರು. ಇನ್ನೊಂದು ಏನಾಗಿದೆ ಅಂದರೆ, ಒಂದು ಉದಾಹರಣೆ ತಗೋರಿ, ಇಲ್ಲೇ ಸುತ್ತಮುತ್ತಲಿನಲ್ಲಿ ದೇವಸುಗೂರು ಎಂಬ ಗ್ರಾಮ, ದೇವಸುಗೂರು, ಅಲ್ಲಿ ಸುಗುರೇಶ್ವರ ಜಾತ್ರೆ ನೋಡಿ ಬರ್ರಿ ಒಂದ್ಸಲ. ಅಲ್ಲಿ ಎಲ್ಲ ಸೌಕರ್ಯಗಳು ಇದಾವೆ. ಅದು ನಮ್ಮ ರಾಯಚೂರು ಡಿಸ್ಟಿಕ್ದಾಗೆ ಬರ್ತದಲ್ರಿ, ಅದೇನು ಬೇರೆ ಡಿಸ್ಟಿಕ್ದಲ್ಲಿ ಬರ್ತದ? ಅದಕ್ಕೆ ಯಾಕೆ ಕಷ್ಟ ಐತೆ, ಇದಕ್ಕೆ ಯಾಕಿಲ್ಲ ಅಂದರೆ, ಇಲ್ಲಿ ಮಾಡ್ತಕ್ಕಂಥವರು ಎಲ್ಲ ಅವರ ಹೊಟ್ಟೆಗೆ ಹಾಕ್ಯಂತಾರೆ ಅಂತೇಳಿ ವೈಯಕ್ತಿಕ ನಮ್ಮ ಅನಿಸಿಕೆ. 4 ಜನರು ಕುಂತು ಕೇಳಿ ನಾನು ಹಂಗಾಗಿ ಇದನ್ನು ಮಾತಾಡಕತ್ತೀನಿ ಸರ್. ಇದಕ್ಕಿಂತ ಹೀಗೆ ಮುಂದುವರಿತಪ್ಪ ಅಂದರೆ ನಮ್ಮ ಜಯ ಕರ್ನಾಟಕ ಸಂಘದಿಂದ ಉಗ್ರ ಹೋರಾಟ ಮಾಡ್ತೇವೆಂದು
ತಮ್ಮಲ್ಲಿ ಮನವಿ ಮಾಡಿಕೊಳ್ಳಿ. ಅಲ್ಲ ಸರ್, ಈ ರೀತಿಯಾಗಿ ದೇವಸ್ಥಾನಕ್ಕೆ ಸೌಲಭ್ಯ ನೀಡದೆ ಒಂದು ರೀತಿಯಲ್ಲಿ ಭಕ್ತರಿಗೆ ವಂಚನೆ ಮಾಡ್ತಾರಂದ್ರೆ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಅನುದಾನ ಮತ್ತು ಆದಾಯ ಬಂದರೂ ಕೂಡ ಭಕ್ತರಿಗೆ ಯಾವ ಸೌಲಭ್ಯ ಕೊಡದೆ ಇರತಕ್ಕಂಥದ್ದು ಒಂದು ದುರಾಡಳಿತನ, ಅಥವಾ ಮಾನ್ವಿ ತಾಲೂಕು ಒಂದು ಬೇರೆ ದೇಶದಲ್ಲಿದನ, ಅಥವಾ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಸೌಲಭ್ಯಗಳು ಕೊಡದೇ ಇರತಕ್ಕಂಥದ್ದು ತಾಲೂಕಾ ಇದು? ಸರ್ ನೋಡಿ ಸರ್, ಎಲ್ಲ ರೀತಿಯಿಂದ ಸೌಲಭ್ಯ ಬರ್ತದ, ಗೌರ್ಮೆಂಟಿಂದನೂ ಬರ್ತದ, ಸಕಲ ಭಕ್ತಾದಿಗಳೂ ಬರ್ತಾರ. ಬಟ್ ಏನಾಗಿದೆ ಅಂದರೆ ಇಂದಿನ ದಿನಮಾನಗಳಲ್ಲಿ ನೀವೇ ನೋಡ್ರಿ, ಯಾರೋ ಆಕಳ ಓರಿಗಳು ಆಕಳಗಳು ಮಾರ್ಕೊಂಡು ತಿಂದರು, ಅದೇ ರೀತಿ ನಡೆದಿದೆ. ಇಲ್ಲಿ ಭ್ರಷ್ಟ ಅಧಿಕಾರಿಗಳೇ ಜನಪ್ರತಿನಿಧಿಗಳು. ಅಲ್ಲಿ ಇರ್ತಕ್ಕಂಥ ಒಂದು ಕೇಳಿಕೊಳ್ಳೋದೇನೆಂದರೆ, ಯಾರು ಸರ್ ಜನಪ್ರತಿನಿಧಿಗಳು ಅಂದ್ರೆ ಯಾರು? ನೀರ್ಮಾನ್ವಿಯಲ್ಲಿ ಸರ್ ಗುರು ಹಿರಿಯರು ಏನಂತ ಊರಿನ ಮುಖಂಡರು ಇರ್ತಾರಲ್ಲ, ಅವರು ಇದನ್ನು ಹೆಚ್ಚಿನ ರೀತಿಯಲ್ಲಿ ಇದನ್ನ ಸ್ವಲ್ಪ ಮನಸ್ಸಿಗೆ ತಗೊಂಡು ಕೆಲಸ ಮಾಡಿದ್ರೆ ಯಾವುದೇ ಗುಡಿ ಆಗಲಿ ಮುಂದೆ ಬರಲಿಕ್ಕೆ ಸಾಧ್ಯ ಸರ್. ಅಲ್ಲ ಸರ್, ಇಲ್ಲಿನ ಶಾಸಕರು ಕಾಳಜಿ ವಹಿಸಲ್ಲ ಸರ್? ಸರ್, ಶಾಸಕರು ಕಾಳಜಿ ವಹಿಸಬೇಕು, ಅಧಿಕಾರಿಗಳು ವಹಿಸಬೇಕು, ಗ್ರಾಮ ಪಂಚಾಯತಿ ಮೇನ್ ಸರ್. ಅಲ್ಲಿ ಇರ್ತಕ್ಕಂಥ ಊರಿನಲ್ಲಿ ಹಿರಿಯರು, ಗ್ರಾಮ ಪಂಚಾಯತಿ ಮೆಂಬರ್ಗಳು, PDOಗಳು ಇದನ್ನ ಹೆಚ್ಚಿನ ರೀತಿಯಲ್ಲಿ ಮನಸ್ಸಿಗೆ ತಗೊಂಡು ಕೆಲಸ ರೂಪದಲ್ಲಿ, ಕಾರ್ಯರೂಪದಲ್ಲಿ ಮಾಡ್ಬೇಕು ಸರ್. ಅದು ಬಿಟ್ಟು ದೇವಸ್ಥಾನದ ತಾಲೂಕಾ ಆಡಳಿತಾಧಿಕಾರಿ ತಹಸೀಲ್ದಾರರು ಚರ್ಚೆ ಮಾಡಿ ಯಾವುದೇ ಟ್ರಾಫಿಕ್ ಕಂಟ್ರೋಲ್ ಆಗಲಾರ್ದಂಗೆ, ಯಾವುದೇ ಜನರಿಗೆ ತೊಂದರೆ ಆಗಲಾರ್ದಂಗೆ ಅವರಿಗೆ ಬೇರೆಯೇ ಒಂದು ಇದು ಮಾಡಿದ್ವಿ. ಅಂದರೆ ಒಂದು ಕಾಣೆ ಅಂತ ಪ್ರತಿ ವರ್ಷವೂ ಸ್ಥಾಪನೆ ಮಾಡ್ತಾರೆ. ಈ ಸಾರಿ ಕೂಡ ಹೆಚ್ಚಿನ ಜಾಗ ಅವರಿಗೆ ಒಂದು ಕಾರ್ಯದರ್ಶಿ ಇದು ಮಾಡಿದ್ವಿ. ಜೊತೆಗೆ ಈಗ ಕುಡಿಯುವ ನೀರಿನ ನೀವು ಭಾಳಷ್ಟು ಅದಕ್ಕೂ ಕೂಡ ಈಗಾಗಲೇ ನಾವು ತಯಾರು ಮಾಡ್ಕೊಂಡಿದ್ವಿ. ಸಿ ಕ್ಯಾಮ್ರಾನು ಅದು ಇನ್ನೂ ಹೆಚ್ಚಿಗೆ ಇದು ಮಾಡ್ತಕ್ಕಂಥದ್ದು ಕೂಡ ನಾವು ಕ್ರಮ ಮಾಡ್ತೀವಿ. ಇನ್ನು ಏನೇನು ನಾವು ಸುಧಾರಣೆ ಮಾಡಬೇಕು, ಬಟ್ಟೆ ಬದಲಾಯಿಸೋದು ಈಗ ಈ ಮುಂಚೆ ಏನಪ್ಪ ಅಂತಂದರೆ ನಮ್ಮ ತಾಲೂಕು ಆಡಳಿತದಿಂದ ಮಾಡ್ತಿದ್ವಿ. ನಾನು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ತಾಲೂಕು ಆಡಳಿತ ಏನಪ್ಪ ಅಂತಂದರೆ ಮಾನ್ಯದಲ್ಲಿ ಇರ್ತೀವಿ. ನೀರು ಮಾನ್ಯದಲ್ಲಿರ್ತಕ್ಕಂಥ ಏನಪ್ಪ ಅಂತಂದರೆ ಪ್ರತಿ ವಾರಕ್ಕೆ ಎರಡು ಬಾರಿ ಮಂಗಳವಾರ ಶುಕ್ರವಾರ ಅತಿ ಹೆಚ್ಚು ಜನ ಬರ್ತಾರೆ. ಈಗ ಹುಣ್ಣಿಮೆ ಆಮೇಲೆ ಅಮಾವಾಸ್ಯೆ ದಿವಸ ಹೆಚ್ಚಿನ ಜನಸಂಖ್ಯೆ ಬರ್ತಾರೆ. ಅವೆಲ್ಲದಾಗ ಈಗ ಆಂಧ್ರ ಮಹಾರಾಷ್ಟ್ರದಿಂದ ಭಾಳಷ್ಟು ಜನ ನಮ್ಮ ದೇವಸ್ಥಾನಕ್ಕೆ ಇದೆ. ಅಲ್ಲಿ ಸಾಕಷ್ಟು ಆದಾಯ ಬರ್ತಾ ಇದೆ. ಈಗ ಇದನ್ನೆಲ್ಲ ನೋಡ್ಕೊಂಡು ಸರ್ಕಾರಕ್ಕೆ ಏನಪ್ಪ ಅಂದರೆ ನಾನು ಪ್ರತ್ಯೇಕ ಒಂದು ಪತ್ರ ಬರ್ತೀನಿ. ಈ ದೇವಸ್ಥಾನ ಏನಪ್ಪ ಅಂತಂದರೆ ಹೆಚ್ಚಿನ ಆದಾಯ ಅದ. ಇಲ್ಲಿ ನಾವು ತಾಲೂಕು ಆಡಳಿತದಿಂದ ಕಡಿಮೆ ಒಂದು ಸಿಬ್ಬಂದಿಯಿಂದ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಸಾಧ್ಯ. ಹೀಗಾಗಿ ಇಲಾಖೆಯಿಂದ, ಧಾರ್ಮಿಕ ದತ್ತಿ ಇಲಾಖೆಯಿಂದ ಒಂದು ಹುದ್ದೆಯನ್ನು ಏನಪ್ಪ ಅಂತಂದರೆ ಅಲ್ಲಿ ಸೃಷ್ಟಿ ಮಾಡಿ ಇಲ್ಲಿ ಏನಪ್ಪ ಅಂತಂದ್ರೆ ನೇಮಕ ಮಾಡಿದರೆ ಪ್ರತಿನಿತ್ಯ ಆ ವ್ಯಕ್ತಿ ಅಲ್ಲೇ ಇರ್ತಾನೆ, ಪ್ರತಿ ದಿವಸ ಅಲ್ಲೇ ಇರ್ತಾನೆ. ಹೀಗಾಗಿ ಅವನೇನಪ್ಪ ಅಂತಂದರೆ ಅಲ್ಲಿ ಆಗು ಹೋಗುಗಳನ್ನು ನೋಡ್ಕೊಂಡು ದೇವಸ್ಥಾನದಲ್ಲಿ ಏನೇನು ಅಲ್ಲಿ ಕೊರತೆಗಳದಾವ ಅದನ್ನು ಜನರಿಗೆ ಏನಪ್ಪ ಅಂದರೆ ಕೊಡ್ತಕ್ಕಂಥದ್ದು ಸಾಧ್ಯ ಆಗ್ತದೆ. ಅದನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾನೇ ಪತ್ರ ಬರೆದು ಈಗ ಇನ್ನೊಂದು 2 ತಿಂಗಳು ಅದು ಸೆಕ್ರೆಟರಿ ಆಗುತ್ತೆ. ಅದು ನಮ್ಮ ದೇವಸ್ಥಾನಕ್ಕೆ ಒಳ್ಳೆಯದು, ನಮ್ಮ ತಾಲೂಕಿಗೆ ಒಳ್ಳೆಯದು. ಸೆಕ್ರೆಟರಿಯಿಂದ ಈಗ 1 ವಾರದಿಂದ ಅಲ್ಲಿ ಎಲ್ಲ ರೀತಿಯ ಕೆಲಸ ಸ್ವಚ್ಛತೆ ಡ್ರೈನ್ ತೆಗಿಂತಾವು ಎಲ್ಲ ನಾವು ಮಾಡ್ತಾ ಇದ್ದೀವಿ. ಈಗ ಊರಿನ ಸಹಕಾರ ಸಿ ಕ್ಯಾಮ್ರಾ ನೋಡಿ, ಸಿ ಕ್ಯಾಮ್ರಾಗಳು ಇನ್ನೂ ಹೆಚ್ಚಿಗೆ ಕೊಟ್ಟು ಕೂಡ ನಾವು ತಗೊಂಡಿದ್ವಿ. ಈಗ ಅಲ್ಲಿ ಈಗ ಜನರಿಗೆ ಬರ್ತಕ್ಕಂಥ ಭಕ್ತರು ಅವರು ಕೂಡ ಇದು ಸ್ವಚ್ಛತೆಗೆ ಏನಪ್ಪ ಅಂದರೆ ಅವರು ಕೈ ಜೋಡಿಸ್ಬೇಕು. ಈಗ ಬಟ್ಟೆಗಳನ್ನು ಎಲ್ಲಿ ಬೇಕಲ್ಲಿ ಮುಚ್ಚಿ ನಾವು ಹೋಗ್ತಕ್ಕಂಥದ್ದು ಕಡಿಮೆ ಸಿಬ್ಬಂದಿ ಈಗ ಅವ್ರಿಂದ ತೆಗಿಯೋಕ್ಕಾಗಲ್ಲ. ಈಗ ನಾವು ಹೋಮ್ ಡಿಪಾರ್ಟ್ಮೆಂಟಿಗೆ ಬರೆದು ಹೋಮ್ ಗಾರ್ಡ್ಗಳನ್ನು ತಗೊಂಡಿದ್ದೀವಿ. ಅಲ್ಲಿ ಒಂದು 200 ಜನ ಏನಪ್ಪ ಅಂತಂದ್ರೆ ಹೋಮ್ ಗಾರ್ಡ್ ಬರ್ತಕ್ಕಂಥ ಸಾಧ್ಯತೆ. ಪ್ರತಿ ವರ್ಷ ನಾವು 150-200 ಜನ ತೊಗೋತಾರೆ. ಹೀಗಾಗಿ ಅದನ್ನು